ಮಂಡ್ಯದಲ್ಲಿ ಕೈಗಾರಿಕೆ ಸ್ಥಾಪನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಂಡ್ಯದ ಗೆಜ್ಜಲಗೆರೆಯಲ್ಲಿ ಎಚ್ಡಿಕೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಕೈಗಾರಿಕೆ ಸ್ಥಾಪನೆಗೆ ಭೂಮಿ ಕೊಡೋರು ಯಾರು, ಭೂಮಿಯನ್ನು ಕೊಡೋದು ಎಂಬಿ ಪಾಟೀಲ ಅಂತ ಹೇಳಿ ಅವರು ಪ್ರಶ್ನೆಯನ್ನು ಮಾಡಿದ್ದಾರೆ. ಮಂಡ್ಯದಲ್ಲಿ ಕೈಗಾರಿಕೆ ಸ್ಥಾಪನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಂಡ್ಯದ ಗೆಜ್ಜಲಗೆರೆಯಲ್ಲಿ ಎಚ್ಡಿಕೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಕೈಗಾರಿಕೆ ಸ್ಥಾಪನೆಗೆ ಭೂಮಿ ಕೊಡೋರು ಯಾರು, ಭೂಮಿಯನ್ನು ಕೊಡೋದು ಎಂಬಿ ಪಾಟೀಲ, ಭೂಮಿ ಕೊಡೋದು ಕೆಇಡಿಬಿ ಸಂಸ್ಥೆ, ಎಂಬಿ ಪಾಟೀಲ್ ಅಲ್ಲ. ಬಸರಾಳು ಬಳಿ ಜಮೀನು ಇದೆ ಎಂದು ಬಾಯಲ್ಲಿ ಹೇಳಿದ್ರೆ ಆಗಲ್ಲ. ಬಸರಾಳಲ್ಲಿ ಏನು ಮೂಲಭೂತ ಸೌಕರ್ಯಗಳು ಕಲ್ಪಿಸಿದ್ದಾರೆ, ಇವರ ರೀತಿ ನಾನು ರಾಜಕೀಯ ಮಾಡಲ್ಲ, ಕೀಳು ಮಟ್ಟದ ರಾಜಕೀಯ ಮಾಡೋದಕ್ಕೆ ನಾನು ಇಳಿಯಲ್ಲ ಅಂತ ಹೇಳಿ ಎಚ್ಡಿಕೆ ಹೇಳಿರ್ತಕ್ಕಂಥದ್ದು. ನಾನು ನನ್ನ ಇಲಾಖೆಯಿಂದಲೇ ಕಾರ್ಖಾನೆ ತರಲು ಮುಂದಾಗಿದ್ದೇನೆ. ಮಂಡ್ಯದ ಗೆಜ್ಜಲಗೆರೆಯಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಗೆಜ್ಜಲಗೆರೆ ಗ್ರಾಮ ಇರ್ಬೋದು, ಇನ್ನೂ ಹಲವಾರು ಸಂಖ್ಯೆನಹಳ್ಳಿ ಅಂತ ಯಾವುದೋ ಇನ್ನೊಂದು ಊರು, ಹೀಗೆ 5 ಊರುಗಳೇನಿದೆ. ಗೊರವನಹಳ್ಳಿ, ಚಾಮನಹಳ್ಳಿ, ಸೋಮನಹಳ್ಳಿ, ಈ ಊರುಗಳು ಈಗಾಗಲೇ ಅಭಿವೃದ್ಧಿಯನ್ನು ಕಂಡಿದ್ದಾವೆ ಪಂಚಾಯಿತಿ ಮಟ್ಟದಲ್ಲೇ. ಇಲ್ಲಿ ಪಂಚಾಯಿತಿ ಉತ್ತಮವಾದ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ಏಕಾಏಕಿ ಇದನ್ನು ನಗರಸಭೆಗೆ ಸೇರಿಸ್ತಕ್ಕಂಥ ಒಂದು ತೀರ್ಮಾನ ಏನು ಮಾಡಿದ್ದಾರೆ. ಈಗಾಗಲೇ ನಗರಸಭೆಯಲ್ಲಿ 150 ಸಿಬ್ಬಂದಿಗಳ ಕೊರತೆ ಇರತಕ್ಕಂಥದ್ದು. 150 ಸಿಬ್ಬಂದಿಗಳ ಕೊರತೆ ನಗರಸಭೆಯಲ್ಲಿ. ಇನ್ನೂ ಹಲವಾರು ರೀತಿಯ ನ್ಯೂನತೆಗಳು, ಹಲವಾರು ಅಲ್ಲಿ ಕೆಲಸ ಮಾಡತಕ್ಕಂಥವ್ರಿಗೆ ಸಂಬಳನೇ ಕೊಡೋದಕ್ಕೆ ಆಗದೆ ಇರತಕ್ಕಂಥ ಪರಿಸ್ಥಿತಿ ನಗರಸಭೆಯಲ್ಲಿ. ಇವತ್ತು ಗೆಜ್ಜಲಗೆರೆ ಗ್ರಾಮ ಇರ್ಬೋದು, ಇನ್ನೂ ಹಲವಾರು ಸಂಖ್ಯೆನಹಳ್ಳಿ ಅಂತ ಯಾವುದೋ ಇನ್ನೊಂದು ಊರು, ಹೀಗೆ 5 ಊರುಗಳೇನಿದೆ. ಗೊರವನಹಳ್ಳಿ, ಚಾಮನಹಳ್ಳಿ, ಸೋಮನಹಳ್ಳಿ, ಈ ಊರುಗಳು ಈಗಾಗಲೇ ಅಭಿವೃದ್ಧಿಯನ್ನು ಕಂಡಿದ್ದಾವೆ ಪಂಚಾಯಿತಿ ಮಟ್ಟದಲ್ಲೇ. ಇಲ್ಲಿ ಪಂಚಾಯಿತಿ ಉತ್ತಮವಾದ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ಏಕಾಏಕಿ ಇದನ್ನು ನಗರಸಭೆಗೆ ಸೇರಿಸ್ತಕ್ಕಂಥ ಒಂದು ತೀರ್ಮಾನ ಏನು ಮಾಡಿದ್ದಾರೆ. ಈಗಾಗಲೇ ನಗರಸಭೆಯಲ್ಲಿ 150 ಸಿಬ್ಬಂದಿಗಳ ಕೊರತೆ ಇರತಕ್ಕಂಥದ್ದು. 150 ಸಿಬ್ಬಂದಿಗಳ ಕೊರತೆ ನಗರಸಭೆಯಲ್ಲಿ. ಇನ್ನೂ ಹಲವಾರು ರೀತಿಯ ನ್ಯೂನತೆಗಳು, ಹಲವಾರು ಅಲ್ಲಿ ಕೆಲಸ ಮಾಡತಕ್ಕಂಥವ್ರಿಗೆ ಸಂಬಳನೇ ಕೊಡೋದಕ್ಕೆ ಆಗದೆ